ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶ್ರಾವಣ ಮಾಸ ಬಂತಂದರೆ ಎಲ್ಲರಿಗೂ ಒಂಥರ ಹಬ್ಬದ ಸಂಭ್ರಮ ನೋಡಿರಿ. ಉಂಡೆ ಮಾಡೋದು, ರೊಟ್ಟಿ ಮಾಡೋದು, ವೆರೈಟಿ ಖಾರ ದಿನಸುಗಳು ಮಾಡೋದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು ನೋಡಿ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಮೊದಲನೇ ಮಾಡುವಂಥ ಹಬ್ಬ ಅಂದರೆ ಪಂಚಮಿ ಹಬ್ಬ. ಎಲ್ಲರೂ ಕೆಲವು ಕಡೆ ಭೀಮನ ಅಮಾವಾಸ್ಯೆ ಮಾಡ್ತಾರೆ, ನಮ್ಮ ಕಡೆ ಉತ್ತರ ಕನ್ನಡ ಸೈಡು ನಾಗರ ಪಂಚಮಿ ಅಂತೇಳಿ ಮಾಡ್ತಾರೆ. ನಾವು ಇವತ್ತು ಎಳ್ಳುಂಡಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ನೋಡಿ ನಾನು ಒಂದು ಬಟ್ಲ ಎಳ್ಳು ತೊಗೊಂಡಿದ್ದೀನಿ. ಎಲ್ಲ ಜಾಲಿಸ್ತಾರಲ್ಲ ಆ ಥರ ಜಾಲಿಸಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ನಾನು ಒಂದು ಬಟ್ಲ ಕರಿ ಎಳ್ಳು ತೊಗೊಂಡಿದ್ದೀನಿ ನೋಡಿರಿ. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂಥರ ಘಮ ಬರೋ ಮಟ ಹುರ್ಕೊಬೇಕು ನೋಡಿರಿ. ಐಯಲ್ಲಿ ಇಟ್ಕೊಂಬೇಡ್ರಿ, ಫ್ಲೇಮ್ ಮೀಡಿಯಮ್ ಇಟ್ಕೊಂಡೆ ಹುರ್ಕೊಳ್ರಿ. ಯಾಕಂದರೆ ಒತ್ತಿ ಬಿಟ್ಟರೆ ಆ ಸ್ಮೆಲ್ ಚೆನ್ನಾಗಿರಲ್ಲ. ಘಮ ಅನ್ನಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಗರಿಗೆರೆ ಒಂಥರ ಘಮ ಅಂತ ಬರ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಎಳ್ಳನ್ನು ಹುರ್ಕೊಬೇಕು ನೋಡಿರಿ. ಚೆನ್ನಾಗಿ ಇದನ್ನೆಲ್ಲ ಜಾಲಿಸ್ಕೊಂಡು ಚೆನ್ನಾಗಿ ಎಳ್ಳೆಲ್ಲ ತೊಳ್ಕೊಂಡು ಎಲ್ಲ ಒಣಗಾಕೊಂಬೇಕ್ರಿ. ಒಣಗಿಸ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಚೆನ್ನಾಗಿ ಒಂಥರ ಒಣಗಿದ್ರೆ ಚೆನ್ನಾಗಿ ಬರ್ತವೆ ಎಳ್ಳು. ಹೊಡ್ತಾರೆ ಹಿಂಗೆ ಕೈ ಮುರಿದ್ರೆ ಮುರಿಬೇಕಿದೆ ಎಳ್ಳೆಲ್ಲ ಮುರ್ಕೊಂಡ್ರೆ ಸ್ವಲ್ಪ ಮುರಿಬೇಕು ಕೈಯಲ್ಲಿ ಹಾಕೊಂಡ್ರೆ ಎಳ್ಳು ನೋಡಿ. ಈ ಥರ ಎಲ್ಲ ಹಿಂಗೆ ಅಂದರೆ ಪುಡಿ ಆಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ಎಳ್ಳು ನೋಡಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಿಂಗೆ ಇಷ್ಟ ಆದರೆ ಸಾಕು ನೋಡಿ. ಇವಾಗೆಲ್ಲ ಫ್ಲೇಮ್ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುರಿಬೇಕು ನೋಡಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದು 2-3 ನಿಮಿಷ ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿ ಹುರ್ಕೊಬೇಕು ನೋಡಿರಿ. ಈ ಥರ ಹಿಂಗೆ ಗರಿಯಾಗಿರ್ಬೇಕು. ಹೌದು, ಎಳ್ಳು ಮಾತ್ರ ಅಷ್ಟು ಚೆನ್ನಾಗಿ ಹುರ್ಕೊಬೇಕು ನೋಡಿ. ಆವಾಗ ಹಾಕಿದ್ದ ಎಳ್ಳಿಗೂ ಇವಾಗ ಹುರ್ಕೊಂಡಿದ್ದಾನೆ ಇವಾಗ ಎಷ್ಟು ಡಿಫ್ರೆನ್ಸ್ ಕಾಣ್ತೈತೆ ನೋಡಿರಿ. ಈ ಥರ ಒಂದು 2-3 ನಿಮಿಷ ಆಗಲಿ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಒಂದು ಜಾರಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬಾ ಚೆನ್ನಾಗಿರ್ತದೆ ಎಳ್ಳಿನ ಉಣ್ಣೋದು. 5 ನಿಮಿಷದಲ್ಲಿ ಮಾಡ್ಬೋದು. ಯಾವ ಪಾಕ ಬೇಡ, ಏನು ಬೇಡ. 1 ಎಳೆ ಪಾಕ 2 ಎಳೆ ಪಾಕ ಏನೂ ಬೇಡ್ರಿ. ಜಸ್ಟ್ ನಾನು ಈ ತೋರಿಸಿದ್ದ ವಿಧಾನದಲ್ಲಿ ಮಾಡಿದ್ರೆ 5 ನಿಮಿಷದಲ್ಲಿ ಎಳ್ಳುಂಡಿ ಮಾಡ್ಕೊಬೋದು ನೋಡಿರಿ. ನೋಡಿರಿ ಈ ಮಿಕ್ಸಿಗೆ ನಾನು ಈ ಥರ ತರಿ ರುಬ್ಕೊಂಬಂದಿದ್ದು ನೋಡಿರಿ. ಫಸ್ಟ್ ತರಿ ರುಬ್ಕೊಂಬಂದ್ಮೇಲೆ ಸ್ವಲ್ಪ ನಾನು ಇಲ್ಲಿ 1 ಬಟ್ಲ ಎಳ್ಳಿಗೆ 1 ಬಟ್ಲ ನಾನು ಬೆಲ್ಲ ತಗೊಂಡಿದ್ದೀನಿ ರೀ. ಬೆಲ್ಲ ಕೂಡ ಕುಟ್ಟಿ ತೊಗೊಂಡಿದ್ದೀನಿ ನೋಡಿರಿ. ನಾನು ಸ್ವಲ್ಪನೇ ಬೆಲ್ಲ ಹಾಕಿ ರುಬ್ಕೊಬೇಕ್ರಿ ಅದನ್ನು. ಇಲ್ಲಿ ಪಾಕ ಕೂಡ ಮಾಡೋಂಗಿಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಬರ್ತೈತೆ ಎಳ್ಳಿನ ಉಂಡೆ ಮಾತ್ರ. ಎಲ್ಲ ಉಂಡೆ ಇದೇ ಥರನೇ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರ್ತದೆ. ನಾನು ಇದರಲ್ಲಿ ಎಳ್ಳುಂಡೆ ತೋರಿಸಿದ್ದೀನಿ. ಸಜ್ಜೆ ಮತ್ತು ಜೋಳ 3 ಏಲಕ್ಕಿ ಹಾಕ್ತಿದ್ದೀನಿ ನೋಡಿರಿ. ಸಜ್ಜೆ ಉಂಡೆ ಮತ್ತು ಜೋಳದ ಉಂಡೆ 2 ಮಿಕ್ಸ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿರಿ. ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಬಂದಿನಲ್ರಿ ನೋಡಿ. ಈ ಥರ ಸಣ್ಣಗೆ ರುಬ್ಕೊಂಬಂದು ನೋಡಿರಿ. ಚೆನ್ನಾಗಿ ರುಬ್ಕೊಬೇಕು ನೋಡಿ. ಹಿಂಗೆ ಕೈಯಿಂದ ಮುಟ್ಟಿಗೆ ಕಟ್ಟಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು. ಆ ವಿಧಾನದಲ್ಲಿ ಕಟ್ಟಬೇಕು ನೋಡಿರಿ. ಈ ಹದ ಬಂದರೆ ಸಾಕ್ರಿ. ಇನ್ನು ಸ್ವಲ್ಪ ಬೆಲ್ಲ ಕಡಿಮೆ ಆತಂದ್ರೆ ಕೂಡ ಬೆಲ್ಲ ಹಾಕೊಬೋದು. ನಾನು ಸ್ವಲ್ಪ ಬೆಲ್ಲ ಕಡಿಮೆ ಅನಿಸಿತ್ತು, ನಾನು ಇನ್ನೂ ಸ್ವಲ್ಪ ಬೆಲ್ಲ ಹಾಕಿ ಕೂಡ ಇನ್ನೊಂದು ಸಾರಿ ಗರ್ ಅನ್ಸ್ಕೊಂಡು ಬರ್ತು ನೋಡಿರಿ. ಇನ್ನಿಷ್ಟು ಬೆಲ್ಲ ಉಳ್ಕೊಂಡತ್ ನೋಡಿ. ಇನ್ನೊಂದು ಸರಿ ಕೂಡ ಮಿಕ್ಸಿ ಜಾರಲ್ಲಿ ಒಂದು ಸರಿ ಗರ್ ಅನ್ಸ್ಕೊಂಬಂದ್ರೆ ನೋಡಿ. ಇವಾಗ ಸ್ವಲ್ಪ ಮುಟ್ಟಿಗೆ ಮಾಡಿದ್ರೆ ಹಿಂಗೆ ಕಟ್ಟಕ್ಕೆ ಬರ್ಬೇಕ್ರಿ. ಅಲ್ಲಿವರೆಗೂ ಸ್ವಲ್ಪ ಬೆಲ್ಲ ಜಾಸ್ತಿ ಇಡಿಸ್ತಾ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಪುಡಿ ಹಾಕಿ ರುಬ್ಕೊಂಬರ್ಬೇಕ್ರಿ. ಇವಾಗ ನೋಡಿ ಕಟ್ಟಿ ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ. ಇದನ್ನೆಲ್ಲ ಒಂದ್ಸರಿ ಕೈಯಲ್ಲಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಬೇಕ್ರಿ. ಈ ಸರ ತರೆ ರುಬ್ಕೊಂಡು ಇದಾಯ್ತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಗರನ್ ತಿರ್ಸ್ಕೊಂಬಂದ್ರೆ ಆಯ್ತು ನೋಡಿ. ಈ ಥರ ಸಣ್ಣಗಿರ್ಬೇಕ್ರಿ. ಅಲ್ಲೇ ನಮಗೆ ಹಿಂಗೆ ನಾನು ಇಲ್ಲಿ ಸ್ವಲ್ಪನೇ ಎಳ್ಳು ತೊಗೊಂಡಿದ್ದೀನಲ್ಲ, ಹಂಗಾಗಿ ನಾನು ಪೌಡ್ರಲ್ಲೇ ನಾನು ಬೆಲ್ಲ ಹಾಕಿ ತೋರಿಸಿದ್ದೀನಿ. ನೀವು ಭಾಳ ತೊಗೊತೀವಿ ಅಂದರೆ ಸ್ವಲ್ಪ ಪೌಡ್ರ್ ಮಾಡ್ಕೊಳೋದು. ಆಮೇಲೆ ಅದನ್ನ ತಗೊಂಡು ಸ್ವಲ್ಪ ಪೌಡ್ರು ಸ್ವಲ್ಪ ಕುಟ್ಟಿರೋ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಹಾಕೊಂಡ್ರೆ ಈ ಥರ ಚೆನ್ನಾಗಿ ಬರ್ತದೆ ನೋಡಿರಿ. ಭಾಳ ಹಾಕೊಂಡ್ರೆ ಮಾತ್ರ ಮಿಕ್ಸಿ ಜಾರ್ ಹಿಡಿದ್ಬಿಡ್ತದೆ. ಹಂಗೆ ಸ್ವಲ್ಪ ಹಾಕ್ಬೇಕು ನೋಡಿ. ಕರೆಕ್ಟಾಗಿದೆ. ಇವಾಗ ನಾನು ಹುರಿದಿಟ್ಕೊಂಡಿರೋದು ಕಸ್ಕಸಿ ತೊಗೊತಿದ್ದೀನಿ ನೋಡಿರಿ. ಸ್ವಲ್ಪ ಕಸ್ಕಸಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಕಸ್ಕಸಿ ಸ್ವಲ್ಪ ಕೊಬ್ಬರಿ ಹಾಕ್ತೀವಿ. ಒಣ ಕೊಬ್ಬರಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರ್ತದೆ ರೀ. ಯಾಕಂದರೆ ಇದು ಫಸ್ಟ್ 1 ಎಳೆ 2 ಎಳೆ ಪಾಕ ಯಾವುದು ಬರೋಂಗಿಲ್ಲ. ಯಾಕಂದರೆ ಸಣ್ಣ ಮಕ್ಕಳು ಕೂಡ ಹಿಡ್ಕೊಂಡು ತಿನ್ಬೋದು. ಹಲ್ಲಿಲ್ಲ ಅಂತ ಅಜ್ಜಿಯರು ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರ್ತದೆ ರೀ ಈ ಉಂಡೆ ಮಾತ್ರ. ಯಾಕಂದರೆ ಪಾಕ ಹಾಕಿ ಮಾಡಿದಾಗ ಗಟ್ಟಿ ಇರ್ತದೆ, ತಿನ್ನೋಕ್ಕಾಗಲ್ಲ ಕೆಲವರಿಗೆ. ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದ್ರಂತೂ ಭಾಳ ಚೆನ್ನಾಗಿರ್ತವೆ. 1 ತಿಂಗಳಲ್ಲ 6 ತಿಂಗಳು ಇಟ್ರೂ ತುಂಬ ಚೆನ್ನಾಗಿರ್ತದೆ ರೀ. ಉಂಡೆ ಮಾತ್ರ ಏನು ಹೊಡಿಯಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ತುಂಬಾ ಚೆನ್ನಾಗಿರ್ತದೆ ನೋಡಿ. ಇವಾಗ ಕರೆಕ್ಟ್ ಬರುತ್ತಿಲ್ಲ ಅಂತ ತೋರಿಸ್ತೀನಿ ನೋಡಿ. ಈ ಥರ ಮುಟ್ಟಿಗೆ ಮಾಡಿ ಕಟ್ಟಿದರೆ ಉಂಡೆ ಕಟ್ಟಕ್ಕೆ ಬರಬೇಕು. ಹಂಗಂದ್ರೆ ಕರೆಕ್ಟಾಗಿ ಅದಕ್ಕೆ ಬೆಲ್ಲ ಗಿಲ್ಲ ಎಲ್ಲ ಕರೆಕ್ಟ್ ಕಲ್ತಿದೆ ಅಂತ ಅರ್ಥ ನೋಡಿ. ಕರೆಕ್ಟಾಗಿ ಚೆನ್ನಾಗಿ ಕಲ್ತು ಹಿಂಗೆ ಮುಟ್ಟಿಗೆ ಕಟ್ಟಕ್ಕೆ ಬರಬೇಕು. ಹಂಗಂದ್ರೆ ಕರೆಕ್ಟಾಗಿ ಬಂದಿದೆ ಉಂಡೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಎಳ್ಳುಂಡೆ ಒಂದೊಂದೇ ಈ ಥರ ಕಟ್ಟಿದರೆ ತುಂಬ ಚೆನ್ನಾಗಿ ಬರ್ತೈತೆ ರೀ. ಇದೇ ಥರನೇ ಎಳ್ಳುಂಡೆ ಕಟ್ಬೋದು. ಮತ್ತು ಅಕ್ಕಿ ಇದೇನು ಕಡ್ಲೆ ಉಂಡೆ ಕಟ್ಬೋದು, ಅಕ್ಕಿ ಉಂಡೆ ಕಟ್ಬೋದು. ಆಮೇಲೆ ನಾನು ತೋರಿಸ್ತಿದ್ರೆ ವೀಡಿಯೋದೆಲ್ಲ ನಾನು ಪುಟಾಣಿ ಉಂಡೆ ಕಟ್ಟಿದ್ದೀನಿ. ಆಮೇಲೆ ಜೋಳ ಸಜ್ಜೆ ಉಂಡೆ ಕೂಡ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ನೋಡಿ. ಈ ಥರ ಒಂದೊಂದೇ ಈ ಥರ ಕಟ್ಬೇಕು ನೋಡಿ. ನಾನಿಲ್ಲಿ 1 ಬಟ್ಲ ಎಳ್ಳಿಗೆ ನಾನಿಲ್ಲಿ 15 ಉಂಡೆ ಮಾಡಿದ್ದೀನಿ ರೀ. ತೋರಿಸ್ತೀನಿ ಕೂಡ. 1 ಬಟ್ಲ ಎಳ್ಳಿಗೆ 1 ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ಅಷ್ಟಕ್ಕೆ 15 ಎಳ್ಳು ಉಂಡೆ ಆಗಿದೆ. ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ನೋಡಿರಿ. ಎಳ್ಳು ಉಂಡೆ ಮಕ್ಳಿಗೆ ಕೂಡ ಕೊಟ್ಟದ್ದು ತುಂಬ ಒಳ್ಳೇದು ಆರೋಗ್ಯಕ್ಕೆ ನೋಡಿ. ಈ ಥರ ಸಣ್ಣದಾಗಿ 15 ಉಂಡೆ ಕಟ್ಟಿದ್ದೀನಿ ನೋಡಿರಿ ನಾನು.
ಒಂದು ಬಟ್ಲು ಇದಕ್ಕೆ 15 ಉಂಡೆ ಕಟ್ಟಿದ್ದೀನಿ ನೋಡಿರಿ. ನಾನು ಇದೇ ಥರನೇ ನಾನು ಪುಟಾಣಿ ಉಂಡೆ ಕಟ್ಟಿದ್ದೀನಿ. ಇದು ನೋಡಿರಿ ಸಜ್ಜೆ ಜೋಳ ಹುರ್ಕೊಂಡು ಕಟ್ಟಿದ್ದೀನಿ. ನಿಮಗೆ ಬೇಕಂದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಹೇಳ್ರಿ, ನಾನು ಬೇಕಾದ್ರೆ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಈಗ ಮಾಡಿದ್ನಲ್ಲ ಎಳ್ಳು ಉಂಡೆ, ಇದು ಕೂಡ ತೋರಿಸ್ತಿದ್ದೀನಿ ನೋಡಿ ಈ ಥರ 3-4 ಥರ ಉಂಡೆಗಳು ಮಾಡಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿರಿ. ಎಲ್ಲರಿಗೂ ಮತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯ ಹೇಳ್ತೀನಿ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರೂ ಧನ್ಯವಾದಗಳು.